ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಧ್ಯಾತ್ಮವಾಣಿಯ ವೀಕ್ಷಕರು, ನನ್ನ ಪ್ರೀತಿಯ ಸ್ನೇಹಿತರು, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟು ದಿವಸ ಅಧಿಕ ಮಾಸ, ಅತ್ಯಂತ ಪುಣ್ಯಕರವಾದಂಥ ಮಾಸ, ಪುರುಷೋತ್ತಮ ಮಾಸವನ್ನು ನಾವು ತುಂಬ ಸುಂದರವಾಗಿ ಕಳೆದಿದ್ದೀವಿ. ಆ ಕ್ಷಣಗಳನ್ನು ನಾವು ನೆನೆಸ್ಕೊಂಡ್ರೆ ಇನ್ನೂ ನಮಗೆ ಇನ್ನೊಂದಷ್ಟು ದಿನ ಇರಬೇಕಾಗಿತ್ತು ಅಂತಹ ದಿನಗಳು ಅಂತ ಅನಿಸುತ್ತೆ. ಅಷ್ಟು ಒಳ್ಳೆ ಪವಿತ್ರವಾದಂತಹ ದಿನಗಳನ್ನು ನಾವು ಕಳೆದಿದ್ದೀವಿ. ದೇವರ ಸೇವೆ, ಪೂಜೆ, ನಮಸ್ಕಾರ, ದೀಪವನ್ನು ಹಚ್ಚೋದು, ದಾನಗಳನ್ನು ಮಾಡೋದು, ಆಹಾ ಎಷ್ಟು ಚೆನ್ನಾಗಿತ್ತಲ್ವ ಸ್ನೇಹಿತರೆ. ಎಲ್ಲಿ ಹೋದರೂ ಆ ಸುಂದರ ಕ್ಷಣಗಳನ್ನು ನಾವು ನೋಡ್ತಾ ಇದ್ವಿ. ಮಠಗಳಿಗೆ ಹೋದರೆ, ಇನ್ನೊಂದು ಕಡೆ ಆ ದಿನಗಳು ನಮಗೆ ಮತ್ತೆ ಬರಬೇಕು ಅಂತ ಆಸೆ ಆಗುತ್ತೆ. ಇಂಥ ಒಳ್ಳೆಯ ಪವಿತ್ರವಾದಂಥ ದಿನಗಳನ್ನು ನಾವು ಕಳೆದಿದ್ದೀವಿ. ದೇವರ ಶ್ರವಣ, ಕಥನ, ಮನನ ಎಲ್ಲನೂ ಮಾಡಿದ್ದೀವಿ ಅಲ್ವಾ ಸ್ನೇಹಿತರೆ. ಎಲ್ಲದರ ಪುಣ್ಯ ನಿಮಗೆ ಅಧಿಕವಾಗಿ ಪ್ರಾಪ್ತಿಯಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆಯೇ ಮತ್ತೆ ಆದಷ್ಟು ಬೇಗ ನಮಗೆ ಇನ್ನು 3 ವರ್ಷ ಕಳೆದ್ಬಿಟ್ಟು ಮತ್ತೆ ಅಧಿಕ ಮಾಸ ಬರಲಿ ಅಂತ ನಾವು ಬೇಡ್ಕೊಳ್ಳೋಣ ಭಗವಂತನಲ್ಲಿ. ಇನ್ನೊಂದಷ್ಟು ಶಕ್ತಿ ಕೊಡಲಿ ಭಗವಂತ. ಇನ್ನೂ ಹೆಚ್ಚು ನಾವು ಭಗವಂತನ ಸೇವೆ, ದಾನಗಳನ್ನು ಮಾಡಲಿಕ್ಕೆ ನಮಗೆ ಅನುಗ್ರಹ ಮಾಡಲಿ ಭಗವಂತ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲಿಗೆ ಮುಗಿಲಿಲ್ಲ ಸ್ನೇಹಿತರೆ, ಮತ್ತೆ ಚಾತುರ್ಮಾಸ್ಯ ಬರ್ತಾ ಇದೆ. 4 ತಿಂಗಳು ಮತ್ತೆ ಭಗವಂತನ ಸೇವೆ, ಆರಾಧನೆ, ಧ್ಯಾನ, ದಾನ ಎಲ್ಲನೂ ಮಾಡ್ಕೋಬೋದು ನಾವು. ದೇವರ ಸೇವೆ, ಧ್ಯಾನ, ಪೂಜೆ, ದಾನಗಳು ಇದಕ್ಕೆ ಮಿತಿ ಇಲ್ಲ ಸ್ನೇಹಿತರೆ. ಇದಕ್ಕೆ ಲಿಮಿಟ್ ಅಂತ ಏನೂ ಇಲ್ಲ. ಮತ್ತು ಇಂಥದ್ದೇ ದಿನಗಳಲ್ಲಿ ಮಾಡಬೇಕು, ಹೌದು. ಆದರೆ ಮಿಕ್ಕ ದಿನಗಳಲ್ಲೂ ಸಹ ನಾವು ದಾನ ಧರ್ಮಗಳು, ಪೂಜೆ ಪುನಸ್ಕಾರಗಳನ್ನು ಬಿಡಬಾರ್ದು, ಮಾಡ್ತಾ ಹೋಗಬೇಕು. ನಿತ್ಯ ಮಾಡಬೇಕು ಭಗವಂತನ ಪೂಜೆ, ಧ್ಯಾನ, ಸೇವೆ ಇದನ್ನೆಲ್ಲನೂ. ವಿಶೇಷವಾದ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ವಿಶೇಷವಾಗಿ ಮಾಡಬೇಕು. ಹಾಗಾಗಿ ಚಾತುರ್ಮಾಸ್ಯದಲ್ಲೂ ಸಹ ನೀವು ದಾನ ಧರ್ಮಗಳನ್ನು ಮಾಡ್ಕೋಬೋದು. ಅತ್ಯಂತ ಪವಿತ್ರವಾದಂಥ ಮಾಸ 4 ತಿಂಗಳು. ಹಾಗಾಗಿ ಎಲ್ಲರೂ ಮತ್ತೆ ಆ ದಿನಗಳನ್ನು ಉಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಸ್ವಲ್ಪ ನಾವು ಸಹ ಗ್ಯಾಪ್ ತಗೊಂಡಿದ್ವಿ. ಬೇರೆ ಯಾವ ವಿಷಯ ಕಡೆನೂ ನಾನು ಗಮನ ಕೊಟ್ಟಿರಲಿಲ್ಲ. ಬರೀ ಪುರುಷೋತ್ತಮನ ಮಾಸಕ್ಕಾಗಿಯೇ ಸೀಮಿತ ಮಾಡಿದ್ವಿ. 1 ತಿಂಗಳು ಭಗವಂತನ ಕಥೆ ಶ್ರವಣವನ್ನು ಮಾಡಿದ್ವಿ, ಭಗವಂತನ ಗುಣಗಾನವನ್ನು ಮಾಡಿದ್ದೀವಿ, ಭಗವಂತನ ಸೇವೆ ಮಾಡಿದ್ದೀವಿ ಅಲ್ವಾ ಸ್ನೇಹಿತರೆ. ಇವಾಗ ನಾವು ಮತ್ತೆ ಯಥಾರೀತಿ ವಿಷಯಗಳಿಗೆ ಬರೋಣಂತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾದಂಥ ಸ್ತೋತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಶ್ರೀ ದಕ್ಷಿಣಾ ಲಕ್ಷ್ಮೀ ಸ್ತೋತ್ರ ಅಂತ ಹೇಳ್ಬಿಟ್ಟು ತುಂಬ ವಿಶೇಷವಾದಂಥ ಶಕ್ತಿಯುತವಾದಂಥ ಸ್ತೋತ್ರ. ಲಕ್ಷ್ಮೀ ದೇವಿಯನ್ನು ನಾವು ಏನಂತ ಕರಿತೀವಿ? ಆಕೆ ಚಂಚಲೆ ಅಂತ ಹೇಳ್ತೀವಿ. ಅಂದರೆ ಲಕ್ಷ್ಮೀ ದೇವಿ ಚಂಚಲೆ ಅಂತ. ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ ಲಕ್ಷ್ಮೀ ದೇವಿ. ಯಾಕೆ ನಿಲ್ಲೋದಿಲ್ಲ ಅಂತಂದರೆ, ಎಲ್ಲಿ ತಪ್ಪುಗಳಾಗ್ತಾ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ. ಎಲ್ಲಿ ಗಲೀಜಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ. ಎಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ವೋ, ಯಾರ ಮನೆಯಲ್ಲಿ ಜಗಳಗಳಾಗ್ತಾ ಇರುತ್ತೋ, ಯಾರ ಮನೆಯಲ್ಲಿ ಮುತ್ತೈದೆಯರು, ಹೆಣ್ಣು ಮಕ್ಕಳು, ಸ್ತ್ರೀಯರು ಕಣ್ಣೀರನ್ನು ಹಾಕ್ತಾ ಇರ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿ ಸರ್ವಥಾ ಇರೋದಿಲ್ಲ ಅಂತ ಹೇಳ್ತಾಳೆ. ಯಾರ ಮನೆಯಲ್ಲಿ ದಾರಿದ್ರ್ಯ ತುಂಬಿ ತುಳುಕ್ತಾ ಇರುತ್ತೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ನಿಲ್ಲೋದಿಲ್ಲ, ಹೊರಟು ಬಿಡ್ತಾಳೆ. ಅಂಗೈಯಲ್ಲಿ ಅನ್ನವನ್ನು ಇಟ್ಕೊಂಡು ತಿನ್ನೋದಾಗಿರಲಿ, ತೊಡೆಯ ಮೇಲೆ ಅನ್ನದ ತಟ್ಟೆಯನ್ನು ಇಟ್ಕೊಂಡು ತಿನ್ನೋದು, ಅಥವಾ ಮುಸುರೆ, ಎಂಜಲು ಪದಾರ್ಥಗಳನ್ನು ಹೇಗೆ ಬೇಕೋ ಹಾಗೆ ಬಳಸೋದು, ಅಂಥವ್ರ ಮನೆಗಳಲ್ಲಿ ಲಕ್ಷ್ಮೀದೇವಿ ಇರೋದಿಲ್ಲ. ಆಮೇಲೆ ಸ್ವಲ್ಪನಾದರೂ ಮಡಿ ಮೈಲಿಗೆ ಆಚಾರ ವಿಚಾರಗಳನ್ನು ಮಾಡಬೇಕು, ಅಂಥವರ ಮನೆಗಳಲ್ಲಿ ಲಕ್ಷ್ಮೀದೇವಿ ನಿಲ್ಲಿಸ್ತಾಳೆ. ಮತ್ತು ತುಪ್ಪವನ್ನು, ಯಾರ ಮನೆಯಲ್ಲಿ ತುಪ್ಪ ಚೆಲ್ತಾರೋ, ತುಪ್ಪವನ್ನು ಮುಸುರೆಯಲ್ಲಿ ಮುಟ್ಟುತ್ತಾರೋ, ಎಂಜಲು ಮಾಡ್ತಾರೋ ತುಪ್ಪವನ್ನು, ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿ ಇರೋದಿಲ್ಲ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಕೆನೆ ಇವುಗಳಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಇದಕ್ಕೆ ಯಾರು ಅಪಮಾನವನ್ನು ಮಾಡ್ತಾರೋ ಅಂಥವರ ಮನೆಗಳಲ್ಲಿ ಲಕ್ಷ್ಮೀದೇವಿ ನಿಲ್ಲೋದಿಲ್ಲ. ಈ ಎಲ್ಲ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಮನೆ ಸ್ವಚ್ಛವಾಗಿ ಇರಬೇಕು. ಧೂಳು, ಕಸ, ಕಡ್ಡಿ ಇದರಿಂದ ತುಂಬಿರಬಾರ್ದು. ಹರಿದೋದಂಥ, ಮುರಿದೋದಂಥ ವಸ್ತುಗಳನ್ನು ಮನೆಯಲ್ಲಿ ಶೇಖರಿಸ್ಕೋಬಾರ್ದು. ಎಷ್ಟು ಸ್ವಚ್ಛವಾಗಿ ನಾವು ಮನೆಯನ್ನು ಇಟ್ಕೊತೀವೋ, ಯಾರ ಮನೆ ಮುಂದೆ ರಂಗೋಲಿಗಳನ್ನು ಹಾಕ್ತಾರೋ, ತಳಿರು ತೋರಣಗಳನ್ನು ಕಟ್ಟಿರ್ತಾರೋ, ಯಾರ ಹೊಸ್ತಿಲಿಗೆ ರಂಗೋಲಿ ಹಾಕ್ತಾರೋ, ಯಾರ ಮನೆಯ ಮುಂದೆ ತುಳಸಿ ಇರ್ತಾಳೋ ಅಂಥವರ ಮನೆಗಳಲ್ಲಿ ಲಕ್ಷ್ಮೀದೇವಿ ನೆಲೆಸ್ತೀನಿ ಅಂತ ಹೇಳ್ತಾಳಂತೆ.
ಹಾಗೆ ಈ ಒಂದು ಸ್ತೋತ್ರವನ್ನು ದಿನನಿತ್ಯ ಪ್ರಾರ್ಥನೆಯನ್ನು ಮಾಡಿ, ನಾನು ಈಗ ಹೇಳಿರುವಂಥ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು, ಅಂತಹ ಒಂದು ಅಶುದ್ಧತೆಗಳನ್ನು ಮನೆಯಲ್ಲಿ ಮಾಡದೆ ಸ್ವಚ್ಛವಾಗಿ ಇಟ್ಕೊಂಡು ಮನೆಯಲ್ಲಿ ಸ್ವಲ್ಪನಾದರೂ ಮಡಿ ಮೈಲಿಗೆ ಆಚಾರವನ್ನು ಪಾಲಿಸ್ತಾ ಯಾರ ಮನೆಯಲ್ಲಿ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನಾರಾಯಣನ ಸಹಿತ ನೆಲೆಸ್ತಾಳೆ. ಲಕ್ಷ್ಮೀನಾರಾಯಣರು ಮನೆಯಲ್ಲಿ ಇದ್ದಾರೆ ಅಂತಂದರೆ ಸಮಸ್ತ ಕಷ್ಟಗಳು ಪರಿಹಾರ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗುತ್ತೆ, ಸುಧಾರಿಸುತ್ತೆ, ದುಃಖಗಳು ದೂರ ಆಗುತ್ತೆ. ಅಂತಹ ಒಂದು ಶಕ್ತಿಯುತವಾದಂಥ ಸ್ತೋತ್ರ ಒಂದಿದೆ, ಅದೇನೇ ಶ್ರೀ ದಕ್ಷಿಣಾಲಕ್ಷ್ಮಿ ಸ್ತೋತ್ರ ಅಂತ. ಚಂಚಲವಾದಂಥ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಈ ಒಂದು ಸ್ತೋತ್ರವನ್ನು ದಿನನಿತ್ಯವಾಗಿ ಹೇಳ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖವನ್ನು ತೊಳೆದು ಬಾಗಿಲನ್ನು ಸಾರಿಸಿ ರಂಗವಲ್ಲಿಗಳನ್ನು ಹಾಕಿ ಮನೆಯಲ್ಲಿ ಕಸವನ್ನು ಗೂಡಿಸಿ ಮನೆ ಒರೆಸ್ಕೊಂಡು ನೀವು ದೇವರ ಮುಂದೆ ದೀಪವನ್ನು ಹಚ್ಚಿ ಈ ಸ್ತೋತ್ರವನ್ನು ಹೇಳ್ಬೋದು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ತುಂಬ ವಿಶೇಷತೆ. ಆಗೋದಿಲ್ಲ ನಮಗೆ ಅಂತ ಹೇಳೋರು ನೀವು ಯಥಾರೀತಿ ಮನೆಯ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸ್ನಾನವನ್ನು ಮಾಡಿ ಯಾವಾಗ ನೀವು ದೇವರಿಗೆ ದೀಪವನ್ನು ಹಚ್ತೀರಲ್ವ ಆಗಲೂ ಸಹ ಈ ಸ್ತೋತ್ರವನ್ನು ಹೇಳ್ಬೋದು. ಆಮೇಲೆ ಸಂಜೆ ಹೊತ್ತಲ್ಲಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಬರುವಂಥ ಸಮಯ ಅಂತ ಹೇಳ್ತೀವಿ. ದನಕರು ಬರುವ ವೇಳೆಗೆ ನಾ ಬರುವೇನು ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ದನಕರುಗಳು ಹೊರಗಡೆ ಹೋಗಿರ್ತವೆ ಮೇಯಲಿಕ್ಕೆ. ಯಾವಾಗ ಬರ್ತವೆ ಮನೆಗಳಿಗೆ? ಸಂಜೆ ಹೊತ್ತು ಮುಳುಗಿದ ಮೇಲೆ ಅವಾಗವೇ ಸಾಕಿದವರ ಮನೆಗೆ ಬರ್ತವೆ ದನಕರುಗಳು. ಹಾಗೆ ಅಂಥ ವೇಳೆಗೆ ನಾನು ಬರ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾಳಂತೆ. ಅಂಥ ಸಮಯದಲ್ಲಿ 6 ಗಂಟೆಯಿಂದ 6:30 ಸಮಯದಲ್ಲಿ ಈ ಒಂದು ಸ್ತೋತ್ರವನ್ನು ದೇವರಿಗೆ ದೀಪ ಹಚ್ಚಿ ದೇವರ ಮುಂದೆ ಕೂತ್ಕೊಂಡು ಹೇಳ್ಕೋಬೇಕು. ಹೀಗೆ ದಿನನಿತ್ಯ 2 ಬಾರಿ ಹೇಳಿದ್ರೆ ಸಾಕಾಗುತ್ತೆ. ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ. ಹೀಗೆ ಗೋಧೂಳಿ ಸಮಯದಲ್ಲಿ ಹೇಳೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟು, ಸಾಧ್ಯವಾದರೆ ಒಂದು ತುಪ್ಪದ ದೀಪವನ್ನು ಹಚ್ಚಿರಿ, ಇಲ್ಲ ಅಂದರೆ ಎಣ್ಣೆಯ ದೀಪವನ್ನೇ ಹಚ್ಚಿಬಿಟ್ಟು ಸ್ತೋತ್ರವನ್ನು ಹೇಳ್ಕೋಬೋದು. ತುಂಬ ವಿಶೇಷವಾದಂಥ ಸ್ತೋತ್ರ. ಲಕ್ಷ್ಮೀದೇವಿಯ ಅನುಗ್ರಹ ಆಗುತ್ತೆ. ಮೊದಲಿಗೆ ನಿಮಗೆ ಸ್ತೋತ್ರವನ್ನು ಹೇಳಿಬಿಡ್ತೀನಿ ಹೇಗೆ ಹೇಳ್ಕೋಬೇಕು ಅಂತ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ. ಸ್ತೋತ್ರ ಹೇಳ್ಕೊಟ್ಟ ಮೇಲೆ ಈ ಸ್ತೋತ್ರದ ಅರ್ಥ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ. ಈಗ ಸ್ತೋತ್ರವನ್ನು ಪ್ರಾರಂಭ ಮಾಡೋಣ. ಶ್ರೀ ದಕ್ಷಿಣಾಲಕ್ಷ್ಮೀ ಸ್ತೋತ್ರಂ. ತ್ರೈಲೋಕ್ಯಪೂಜಿತೆ ದೇವಿ ಕಮಲಾ ವಿಷ್ಣುವಲ್ಲಭೆ ಯಯಾ ತ್ವಂ ಅಚಲಾ ಕೃಷ್ಣೇ ತಥಾ ಭವಮಯಿ ಸ್ಥಿರಾ ಕಮಲಾ ಚಂಚಲಾ ಲಕ್ಷ್ಮೀ ಚಲಾ ಭೂತಿರ್ಹರಿಪ್ರಿಯಾ ಪದ್ಮಪದ್ಮಾಲಯಾ ಸಮ್ಯಕ್ ಉಚ್ಛೈಃ ಶ್ರೀಃ ಪದ್ಮಧಾರಿಣೀ ದ್ವಾದಶೈತಾನಿ ನಾಮಾನಿ ಲಕ್ಷ್ಮೀ ಸಂಪೂಜ್ಯಯಃ ಪಠೇತ್ ಸ್ಥಿರಾ ಲಕ್ಷ್ಮೀರ್ಭವೇತ್ ತಸ್ಯಾ ಪುತ್ರದಾರಾಭಿಃ ಸಹ. ಇನ್ನೊಮ್ಮೆ ಹೇಳ್ತೀನಿ. ತ್ರೈಲೋಕ್ಯ ಪೂಜಿತೆ ದೇವಿ ಕಮಲಾ ವಿಷ್ಣುವಲ್ಲಭೆ ಯಯಾ ತ್ವಾಂ ಅಚಲಾ ಕೃಷ್ಣೇ ತಥಾ ಭವಮಯಿ ಸ್ಥಿರಾ ಕಮಲಾ ಚಂಚಲಾ ಲಕ್ಷ್ಮೀ ಚಲಾ ಭೂತಿರ್ಹರಿಪ್ರಿಯಾ ಪದ್ಮಪದ್ಮಾಲಯಾ ಸಮ್ಯಕ್ ಉಚ್ಛೈಃ ಶ್ರೀಃ ಪದ್ಮಧಾರಿಣೀ ದ್ವಾದಶೈತಾನಿ ನಾಮಾನಿ ಲಕ್ಷ್ಮೀ ಸಂಪೂಜ್ಯಯಃ ಪಠೇತ್ ಸ್ಥಿರಾ ಲಕ್ಷ್ಮೀರ್ಭವೇತ್ ತಸ್ಯಾ ಪುತ್ರದಾರಾಭಿಃ ಸಹ. ಇತಿ ಶ್ರೀ ದಕ್ಷಿಣಾಲಕ್ಷ್ಮೀ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ತುಂಬ ಚಿಕ್ಕದಿದೆ, ತುಂಬ ಸುಂದರವಾದಂಥ ಲಕ್ಷ್ಮೀ ಸ್ತೋತ್ರ. ಇದನ್ನು ತಪ್ಪದೇ ಹೇಳ್ಕೊಳ್ರಿ ಸ್ನೇಹಿತರೆ. ಮೊದಲನೇ ನುಡಿಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, 3 ಲೋಕಗಳಲ್ಲಿ ಪೂಜ್ಯಳಾದಂಥ ಲಕ್ಷ್ಮೀದೇವಿ ನೀನು ಕಮಲೆ, ವಿಷ್ಣುವಿನ ಪ್ರಿಯಳಾದವಳು ನೀನು,
ಲಕ್ಷ್ಮೀದೇವಿಯೇ, ಕೃಷ್ಣನ ಬಳಿ ಹೇಗೆ ನೀನು ಸ್ಥಿರವಾಗಿ ನೆಲೆಸಿದ್ದೀಯೋ ಹಾಗೆ ನನ್ನ ಮನೆಯಲ್ಲೂ ಸಹ ಸ್ಥಿರವಾಗಿ ನೆಲೆಸಮ್ಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಇನ್ನು ಎರಡನೇ ನುಡಿಯಲ್ಲಿ 12 ಲಕ್ಷ್ಮೀದೇವಿಯ ನಾಮಗಳು ಬರ್ತವೆ. ಕಮಲ, ಚಂಚಲ, ಲಕ್ಷ್ಮಿ, ಚಲ, ಹರಿಪ್ರಿಯ ಮತ್ತು ಪದ್ಮ, ಪದ್ಮಾಲಯ, ಉಚ್ಚೈಹಿ, ಶ್ರೀ, ಪದ್ಮಧಾರಿಣಿ. ಹೀಗೆ 12 ಹೆಸರುಗಳು ಲಕ್ಷ್ಮೀದೇವಿಯ ಹೆಸರುಗಳೇನೆ. ಈ 12 ಹೆಸರುಗಳು ಈ ಒಂದು ನುಡಿಯಲ್ಲಿ, ಎರಡನೇ ಒಂದು ನುಡಿಯಲ್ಲಿ ಬರುತ್ತೆ. ಇನ್ನು ಮೂರನೇ ನುಡಿಯಲ್ಲಿ ಏನು ಬರುತ್ತೆ ಅಂದರೆ, ಈ 12 ನಾಮಗಳನ್ನು ಯಾರು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಪಠಿಸ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸ್ತಾಳೆ. ಪುತ್ರ ಪೌತ್ರ ಅಭಿವೃದ್ಧಿಯಾಗುತ್ತೆ, ಧನ ಧಾನ್ಯ ಸಂಪತ್ತು ಅಭಿವೃದ್ಧಿಯಾಗುತ್ತೆ, ಮತ್ತು ಕಷ್ಟಗಳೆಲ್ಲನೂ ಪರಿಹಾರ ಆಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂಥ ಅರ್ಥವನ್ನು ಈ ನುಡಿ ಕೊಡುತ್ತೆ. ಹಾಗಾಗಿ ಎಲ್ಲ ಕಷ್ಟಗಳ ಪರಿಹಾರಕ್ಕಾಗಿ, ಇಷ್ಟಾರ್ಥಗಳ ಸಿದ್ಧಿಗಾಗಿ, ಧನ ಧಾನ್ಯ ಐಶ್ವರ್ಯ ಸಂಪತ್ತು ಅಭಿವೃದ್ಧಿಗಾಗಿ ಈ ಒಂದು ದಕ್ಷಿಣಾ ಲಕ್ಷ್ಮಿ ಸ್ತೋತ್ರವನ್ನು ದಿನನಿತ್ಯವಾಗಿ 2 ಬಾರಿ ಹೇಳಿದ್ರೆ ಸಾಕು, ಬೆಳಗ್ಗೆ ಮತ್ತು ಸಾಯಂಕಾಲ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮಗೆ ಸಮಯ ಹೇಗೆ ಸಿಗುತ್ತೋ ಬೆಳಗ್ಗೆ ಹೇಳ್ಕೊಳ್ರಿ, ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹೇಳ್ಕೊಂಡ್ರೆ ತುಂಬ ಉತ್ತಮ. ಈ ರೀತಿಯಾದಂಥ ತುಂಬ ವಿಶೇಷವಾದಂಥ ಸ್ತೋತ್ರ. ಈ ಸ್ತೋತ್ರವನ್ನು ದಿನನಿತ್ಯ ಪಾರಾಯಣ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.